ಈಗ ಒಂದು ಎಲೆಕ್ಷನ್ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಬರೋಣ. ಕಾಂಗ್ರೆಸ್ನಲ್ಲಿ ಶುರುವಾಯಿತು ಬೈ ಎಲೆಕ್ಷನ್ ಟೆನ್ಷನ್. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಿದ್ದಕ್ಕೆ ಮುಸ್ಲಿಮರ ಆಕ್ರೋಶ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಮುಸ್ಲಿಂ ಮುಖಂಡರಿಂದ 23 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹವನ್ನು ಇಟ್ಟಿದ್ದಾರೆ. ಆದ್ರೆ ಈಗ ದಾವಣಗೆರೆ ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಸಿದಂತಹ ಶಾಮನೂರು ಮೊಮ್ಮಗ ಸಮರ್ಥ ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ ಅನ್ನೋದು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಕೆರಳಿದಂತಹ ದಾವಣಗೆರೆ ದಕ್ಷಿಣದ ಮುಸ್ಲಿಮರು. ಈಗಾಗಲೇ ನಾವು ಕಾಂಗ್ರೆಸ್ನಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿದೆ. ಒಂದು ರೀತಿಯಾದಂತಹ ಮುಸ್ಲಿಮರಿಗೆ ಬಹಳ ನಿರಾಸೆ ಆಗಿದೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಅವರು ಈ ಸಮುದಾಯಕ್ಕೆ ಟಿಕೆಟ್ ಸಿಗ್ತಾ ಇಲ್ಲ, ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಯಾಕಂದ್ರೆ ಸಾದಿಕ್ ಪೈಲ್ವಾನ್ ಅವರು, ಅವ್ರಿಗೆ ನೀವು ಗೊತ್ತಿರೋ ಹಾಗೆ ಮುಂಚೆನೆ ಅವರು ಬಿ ಫಾರ್ಮ್ನ ಇದು ಮಾಡಿ ನಾಮಪತ್ರವನ್ನು ಸಲ್ಲಿಸಿದ್ರು. ಈಗ ಅದರಿಂದ ಬಹಳ ಕೆಂಡಾಮಂಡಲ ಆಗಿದ್ದಾರೆ ಮುಸ್ಲಿಂ ಮುಖಂಡರು. ಈಗ ಕಾಂಗ್ರೆಸ್ ವಿರುದ್ಧ ಅವರು ತಿರುಗಿ ಬಿದ್ದಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಮುಸ್ಲಿಂ ಮುಖಂಡರು ಕೂಡ ಅಂದಾಜು ಒಂದು 20 ರಿಂದ 23 ಜನ ಅಷ್ಟು ಮುಖಂಡರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಇದೀಗ ಬಂಡಾಯ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದು ನೋಡ್ಬೇಕಾಗತ್ತೆ. ಆದ್ರೆ ಈಗ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನ ಒಂದು ಕಾವು ಯಾವ ರೀತಿ ಇರುತ್ತೆ ಅನ್ನೋದು ನಿರಾಶೆಗೂ ಒಂದು ಎಕ್ಸ್ಪೆಕ್ಟೇಷನ್ ಕಿಂತ ಮೇಲಿರುತ್ತೆ. ಯಾಕಂದ್ರೆ ಶಾಮನೂರು ಕುಟುಂಬದಲ್ಲಿ ಅವರು 2023 ಎಲೆಕ್ಷನ್ ನಿಂತಾಗ ಅರ್ಧದಷ್ಟು ಅಂದ್ರೆ ಮುಸ್ಲಿಂ ಮತದಾನ ಹೆಚ್ಚಾಗಿ ಬಂದಿದ್ದು ನಾವು ನೋಡಿರ್ಬೋದಾಗಿದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಿರಾಶೆ ಮಾಡಬಾರ್ದು ಅನ್ನೋದು ಕಾಂಗ್ರೆಸ್ ಮನಸ್ಸಲ್ಲೂ ಇತ್ತು. ಈಗ ಅದು ತದ್ವಿರುದ್ಧ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಕುಟುಂಬ ರಾಜಕಾರಣ ಅನ್ನೋದು ಎತ್ಕಾಣ್ತಾ ಇದೆ. ಕುಟುಂಬ ರಾಜಕಾರಣ ನಿಲ್ಲುತ್ತಾ ಇಲ್ಲ ಮುಸ್ಲಿಮರಿಗೆ ಒಂದು ನಿರಾಶೆ ಆಗಿದೆ. ಇವಾಗ 23 ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಅದು ಹೇಗೆ ಕಾಂಗ್ರೆಸ್ ಸರ್ಕಾರ ಅದನ್ನ ಈಡೇರಿಸುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ.